ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಹೆಲ್ಪ್ಫುಲ್ ಆಗುವಂಥ ವಿಷಯ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾಮನ್ ಆಗಿ ಎಲ್ಲ ಪೇರೆಂಟ್ಸ್ಗೂ ಇದೊಂಥರ ತಲೆನೋವು ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗಿನ ಕಾಲದ ಮಕ್ಕಳು ಟಿವಿ ಮೊಬೈಲ್ ಅಂದ್ರೆ ಪ್ರಾಣನೇ ಬಿಡ್ತಾರೆ. ಮೊಬೈಲ್ ಟಿವಿ ಇಲ್ಲ ಅಂದ್ರೆ ಅವರು ಏನ್ ಚಟುವಟಿಕೆನೂ ಮಾಡಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಪ್ರಸ್ತುತ ದಿನಗಳಲ್ಲಿ ಇದು ಒಂದು ಸೆನ್ಸಿಟಿವ್ ಮತ್ತೆ ಪ್ರಮುಖವಾದಂತ ವಿಷಯ ಆಗಿದೆ. ಈ ಒಂದು ವಿಷಯದ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ತಿಂಗಳಿಂದ ಮಕ್ಕಳಿಗೆ ಅಥವಾ ಯಾವ ವಯಸ್ಸಿನಲ್ಲಿ ಮಕ್ಕಳಿಗೆ ಟಿವಿನ ಹಾಗೆ ಮೊಬೈಲ್ ಇನ್ನಿತರ ಸ್ಕ್ರೀನ್ ಗಳನ್ನ ಯಾವಾಗಿಂದ ಇಂಟ್ರೊಡ್ಯೂಸ್ ಮಾಡಿಸಬಹುದು, ಎಷ್ಟು ಟೈಮ್ ತೋರಿಸಬಹುದು, ಮತ್ತೆ ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ಮುಂಚೆ ಏನೇನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಮತ್ತೆ ಈ ಮೊಬೈಲ್ ಅಡಿಕ್ಷನ್ ಅನ್ನೋದು ಯಾವ ರೀತಿ ಹೆಚ್ಚಾಗ್ತಿದೆ, ಇದರಿಂದ ನಮ್ಮ ಮಕ್ಕಳ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು ಅಥವಾ ದೈಹಿಕ ಆಗಿರ್ಬೋದು, ಯಾವ ರೀತಿ ಪರಿಣಾಮ ಬೀರ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಹಾಗಂತ ಹೇಳ್ಬಿಟ್ಟು ಮಕ್ಕಳಿಗೆ ಮೊಬೈಲ್ ತೋರಿಸ್ಲೇಬಾರ್ದು, ಟಿವಿನ ತೋರಿಸ್ಲೇಬಾರ್ದು ಅಥವಾ ಸ್ಕ್ರೀನ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿಸ್ಲೇಬಾರ್ದು ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂದ್ರೆ ಇವತ್ತಿನ ಜಗತ್ತಲ್ಲಿ ಇಂಪ್ರಾಕ್ಟಿಕಲ್ ಕೂಡ ಆಗಿದೆ, ಡೆವಲಪ್ ಆಗ್ತಿದೆ. ಬೆಳೀತಿರುವ ಜಗತ್ತಲ್ಲಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಅನ್ನೋದು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಿದೆ. ಬಹಳಷ್ಟು ಸ್ಟೂಡೆಂಟ್ಸು ಜನಗಳು ಮೊಬೈಲ್ ನಿಂದ ಕೋರ್ಸ್ ಅನ್ನ ಕಲಿತು ಬಹಳಷ್ಟು ಉಪಯೋಗಗಳನ್ನ ಪಡ್ಕೊಂಡಿದ್ದಾರೆ. ಹೌದು, ಎಲ್ಲಾನು ಒಳ್ಳೇದೇ. ಆದ್ರೆ ನಮ್ಮ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಕ್ಕಳಿಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡಬಹುದು ಮತ್ತೆ ಯಾವ ರೀತಿ ಲಿಮಿಟ್ ಮಾಡಬಹುದು, ಮಕ್ಕಳ ಒಂದು ಉತ್ತಮ ಆಲೋಚನೆಗೆ ನಾವು ಮೊಬೈಲ್ಸ್ ಅನ್ನ ಯೂಸ್ ಮಾಡ್ಕೋಬಹುದು, ಮಕ್ಕಳಿಗೆ ಯಾವ ರೀತಿ ಅಡಿಕ್ಷನ್ ಆಗದೆ ಇರೋ ರೀತಿ ತಡೆಗಟ್ಟಬಹುದು, ಉತ್ತಮ ಆಲೋಚನೆಗಳನ್ನ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಮಕ್ಕಳಿಗೆ ಟಿವಿ ಮೊಬೈಲ್ ಆಗಿರ್ಬೋದು ಅಥವಾ ಸ್ಕ್ರೀನ್ ಟೈಮ್ ನ ಯಾವಾಗಿಂದ ಪರ್ಚೇಸ್ಬೋದು, ಎಷ್ಟು ಟೈಮ್ ಪರ್ಚೇಸ್ ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇಂಡಿಯನ್ ಅಕಾಡೆಮಿ ಪೀರಿಯಾಡಿಕ್ ಗೈಡ್ಲೈನ್ಸ್ ಪ್ರಕಾರ 2 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ನ ತೋರಿಸಲೇಬಾರ್ದು. 1 ವರ್ಷದ ಮಕ್ಕಳಿಗಂತೂ ಯಾವುದೇ ರೀತಿ ಸ್ಕ್ರೀನ್ ಟೈಮ್ ಆಗಿರ್ಬೋದು ಮೊಬೈಲ್ ನಂತೂ ತೋರಿಸಲೇಬೇಡಿ. ಇಷ್ಟೊಂದು ಜನ ತಾಯಂದ್ರು ಮಗುಗಿನ್ನು 6 ಮಂತ್ಸ್ ಆಗಿರುತ್ತೆ, ಆಗ್ಲೇನೆ ಮಕ್ಕಳು ಊಟ ಮಾಡ್ತಿಲ್ಲ, ಹಠ ಮಾಡ್ತಿದ್ದಾರೆ, ಅಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ABCD ತೋರಿಸೋದು, ಸ್ಕ್ರೀನ್ ಟೈಮ್ ತೋರಿಸೋದನ್ನ ಮಾಡಬೇಡಿ. ಅಟ್ಲೀಸ್ಟ್ 1 ವರ್ಷದ ಒಳಗಿನ ಮಕ್ಕಳಿಗೆ, ಮತ್ತೊಂದು 2 ರಿಂದ 5 ವರ್ಷದ ಮಕ್ಕಳಿಗೆ ದಿನಕ್ಕೆ ಯಾವುದೇ ರೀತಿಯಾದಂತಹ ಸ್ಕ್ರೀನ್ ನ ನೀವು ಇಂಟ್ರೊಡ್ಯೂಸ್ ಮಾಡಿಸಬಹುದು. ಸ್ಕ್ರೀನ್ ಅಂದ್ರೆ ಏನು ಅಂತ ಹೇಳಿದ್ರೆ ಟಿವಿ ಆಗಿರ್ಬೋದು, ಮೊಬೈಲ್ಸ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಇನ್ನಿತರ ಯಾವುದೇ ಡಿಜಿಟಲ್ ಗ್ಯಾಜೆಟ್ಸ್ ಆಗಿರ್ಬೋದು ನಾವು ಸ್ಕ್ರೀನ್ ಅಂತ ಹೇಳಿ ಕರಿತೀವಿ. ಮೊಬೈಲ್ ನಿಂದ ಆಗುವಂತ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಈ ಎಲ್ಲಾ ಸ್ಕ್ರೀನ್ ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಒಂದು ರೂಲ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು. ಪ್ರತಿ 20 ನಿಮಿಷದಲ್ಲಿ 20 ರಿಂದ 30 ಸೆಕೆಂಡ್ ಕಣ್ಣಿಗೆ ರೆಸ್ಟ್ ಕೊಡಬೇಕಾಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇನ್ನು 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಯಾವ ಕಾರಣಕ್ಕೆ ಅವರು ಮೊಬೈಲ್ ನ ಯೂಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕಂಟ್ರೋಲ್ ಇಡೋದು ತುಂಬಾನೇ ಇಂಪಾರ್ಟೆಂಟ್. ಹೇಗೆ ಮಕ್ಕಳನ್ನ ಕಂಟ್ರೋಲ್ ಇಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೊಂದು ಸ್ಕೂಲ್ಗಳಲ್ಲಿ ಈಗ ಆನ್ಲೈನ್ ಕ್ಲಾಸಸ್ ಇರೋದು, ಹಾಗೆ ಬಹಳಷ್ಟು ಕೋರ್ಸ್ ಗಳನ್ನ ಕಲಿತಿರ್ತಾರೆ. ಆತರ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಡೆಸ್ಕ್ಟಾಪ್ ನ ಸೆಟ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳು ಸೋಫಾ ಮೇಲೆ ಕೂತ್ಕೊಂಡಾಗಿರ್ಬೋದು, ಹಾಸಿಗೆ ಮೇಲೆ ಮಲ್ಕೊಂಡು ಸ್ಕ್ರೀನ್ ನ ನೋಡೋದ್ರಿಂದ ಅವರ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಹಾಗೆ ಅವರ ಪೋಸ್ಚರ್ ಎಫೆಕ್ಟ್ ಆಗುವಂತ ಪ್ರಾಬ್ಲಮ್ ಕೂಡ ಇರುತ್ತೆ. ದೊಡ್ಡ ಮಕ್ಕಳಿದ್ರೆ ಅವರಿಗೆ ಸ್ಕ್ರೀನ್ ಗಳ ಅಗತ್ಯ ಇದೆ, ಕೀಪ್ಯಾಡ್ ಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸಿಸ್ಟಮ್ ಅನ್ನ ರೆಡಿ ಮಾಡಿಕೊಟ್ಟು ಟೇಬಲ್ ಚೇರ್ ಮೇಲೆ ಅವರ ವಿಷನ್ ಕ್ಲಿಯರ್ ಇರೋ ರೀತಿ ನೀವು ಸೆಟ್ ಮಾಡ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಯಾವಾಗ ಯೂಟ್ಯೂಬ್, ಫೇಸ್ಬುಕ್ ಇನ್ನಿತರ ಆಪ್ಸ್ ಗಳನ್ನ ಪರಿಚಯ ಮಾಡಿಸ್ಬೇಕು ಅನ್ನೋದು ಕೂಡ ಗೈಡ್ ಲೈನ್ ಇದೆ. ಅದನ್ನ ಕೂಡ ನಾನು ಹಾಕಿದ್ದೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂಡು ಚೆಕ್ ಮಾಡ್ಕೋಬಹುದು. ಫಸ್ಟ್ ಟೈಮ್ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡಿದ್ದೀರಾ. ಮತ್ತೊಂದು ಮೊಬೈಲ್ ನಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊಬೈಲ್ ಅಡಿಕ್ಷನ್ ಆಗಿರ್ಬೋದು, ಮೊಬೈಲ್ ಇಂದ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೊಬೈಲ್ ಮತ್ತೆ ಟಿವಿಯಿಂದ ಮಕ್ಕಳು ತುಂಬಾ ಹಾಳಾಗ್ತಿದ್ದಾರೆ, ತುಂಬಾನೇ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅಷ್ಟಾದ್ರೂ ಕೆಲವರಿಗೆ ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ. ಎಲ್ಲರ ಮನೆಗಳಲ್ಲೂ ಈ ಮೊಬೈಲ್ಗಳು ಬಂದಿದೆ. ಬಟ್ ಈ ಮೊಬೈಲ್ ಬಂದು ಜಸ್ಟ್ 5 ವರ್ಷ ಆಗಿದೆ ಅಷ್ಟೇನೆ. ಬಟ್ ಕೊರೋನಾ ಟೈಮಲ್ಲಿ ಈ ಬಳಕೆ ಬಹಳಷ್ಟು ಜಾಸ್ತಿ ಆಗಿದೆ. ಇನ್ನು ನಮ್ಗೆ ಯಾಕೆ ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ ಅಂತ ಹೇಳಿದ್ರೆ, ಮೊಬೈಲ್ ಬಳಕೆಯಿಂದ ನಮ್ಗೆ ಹೆಚ್ಚು ಒಳ್ಳೇದಾಗಿರೋದ್ರಿಂದ, ಅದರ ಉಪಯೋಗಗಳೇ ಜಾಸ್ತಿ ಕಾಣಿಸ್ತಿರೋದ್ರಿಂದ ನಮ್ಗೆ ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ. ಈ ಒಂದು ಮೊಬೈಲ್ ಇದ್ರೆ ಸಾಕು, ಮಕ್ಕಳು ಆರಾಮಾಗಿ ಊಟ ಮಾಡ್ತಾರೆ, ಹೇಳಿದ ಮಾತು ಕೇಳ್ತಾರೆ, ಹಠ ಮಾಡೋದಿಲ್ಲ, ಅಳೋದಿಲ್ಲ. ಮಕ್ಕಳಿಂದ ನಾವು ಏನೇ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ಕೂಡ ಮೊಬೈಲ್ ಒಂದು ತೋರಿಸ್ಬಿಟ್ರೆ ಅವ್ರ ಮುಖದಲ್ಲಿ ಖುಷಿ ಬಂದ್ಬಿಡುತ್ತೆ. ಏನ್ ಕೆಲಸ ಹೇಳಿದ್ರು ಪಟ್ ಅಂತ ಮಾಡ್ಬಿಡ್ತಾರೆ. ಸೊ ಈ ರೀತಿ ಎಷ್ಟೊಂದು ಉಪಯೋಗಗಳು ನಮ್ಗೆ ಕಾಣಿಸ್ತಿರೋದ್ರಿಂದ ಇದರಿಂದ ಮಕ್ಕಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದ್ಯಾ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಮಕ್ಕಳೇನು ಚಿಕ್ಕವರು ಇರೋದ್ರಿಂದ ಅವರ ಮಾನಸಿಕ ಹಾಗೂ ದೈಹಿಕವಾಗಿ, ಮಕ್ಕಳೇನು ಸಣ್ಣವರು ಇರೋದ್ರಿಂದ ಅವರ ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ. ಪ್ರತಿ ಮನೆಯಲ್ಲೂ ಟಿವಿ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ಲಿಕ್ಕೆ, ನಿಮ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತ ತೊಂದರೆಗಳಾಗದೆ ಇರ್ಬೋದು, ನಿಮ್ಮ ಅನುಕೂಲಕ್ಕೆ ಮಕ್ಕಳನ್ನ ಫೋನ್ ಕೊಡೋದಾಗಿರ್ಬೋದು ಎಲ್ಲ ಮಾಡಿರ್ತೀರ. ಬಟ್
ಅದು ನಿಮಗೆ ಈಗ ಎಫೆಕ್ಟ್ ಆಗೋದಿಲ್ಲ, ಇನ್ನು 5-10 ಇಯರ್ಸ್ ಬಿಟ್ಟು ನಿಮಗೆ ಅದು ಎಫೆಕ್ಟ್ ಕೊಡುತ್ತೆ. ಖಂಡಿತ ಅದು ಶೀಘ್ರದಲ್ಲಿ ಬಂದೇ ಬರುತ್ತೆ. ಆ ಪರಿಸ್ಥಿತಿ ಬಂದಾಗ ಎಚ್ಚೆತ್ಕೊಳ್ಳೋದಕ್ಕಿಂತ ಮುಂಚೆನೆ ನಾವು ಎಚ್ಚೆತ್ಕೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಭಾರತದ ಅಧ್ಯಯನ ತಗೊಂಡ್ರೆ 50 ಮಿಲಿಯನ್ ಮಕ್ಕಳು ಮಾನಸಿಕ ರೋಗದಿಂದ ಬಳಲ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ 10-19 ವರ್ಷದ ಮಕ್ಕಳು ತಗೊಂಡ್ರೆ ಪ್ರತಿ 5ನೇ ಮಗು ಯಾವ್ದಾದ್ರೂ ಒಂದು ಮಾನಸಿಕ ರೋಗದಿಂದ ತೊಂದರೆನ ಅನುಭವಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬಹುದು. ನಂತರ 10-24 ವರ್ಷದ ಮಕ್ಕಳನ್ನ ತಗೊಂಡ್ರೆ ಪ್ರತಿ 3ನೇ ಮಗು ಯಾವ್ದಾದ್ರೂ ಒಂದು ಮಾನಸಿಕ ರೋಗದಿಂದ ಬಳಲ್ತಾ ಇರೋದನ್ನ ಈ ಎಲ್ಲಾ ಅಧ್ಯಯನಗಳು ತೋರಿಸುತ್ತೆ. ನೀವೇ ಒಂದ್ಸತಿ ಒಬ್ರೇ ಇದ್ದಾಗ ಯೋಚನೆ ಮಾಡಿ ನೋಡಿ, ಈ ಒಂದು ಮಾನಸಿಕ ಆರೋಗ್ಯದ ಪರಿಸ್ಥಿತಿ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ತಲುಪ್ತಾ ಇದೆ, ಹೇಗ್ ಆಗ್ತಿದೆ ಅನ್ನೋದು. ಸೊ ಈ ಟೈಮಲ್ಲಿ ನಾವು ಮಕ್ಕಳನ್ನ ಸರಿದಾರಿಗೆ ತಗೊಂಡ್ ಬರ್ಲಿಲ್ಲ, ಎಚ್ಚೆತ್ಕೊಳ್ಳಿಲ್ಲ, ಅವರ ಒಂದು ಜೀವನವನ್ನ ನಾವು ಸರಿಯಾದ ರೀತಿನಲ್ಲಿ ತಗೊಂಡ್ ಬರ್ಲಿಲ್ಲ, ಅವರ ಒಂದು ಜೀವನದಲ್ಲಿ ಏನು ಬದಲಾವಣೆ ಮಾಡ್ಲಿಲ್ಲ, ತಿದ್ದಲಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವ ರೀತಿಯಾದಂತ ಪರಿಸ್ಥಿತಿ ಬರುತ್ತೆ ಅಂತ ಕೂಡ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಪ್ರತಿಯೊಂದು ಮನೆ ಆಗಿರ್ಬೋದು, ಬೀದಿಗಳಲ್ಲಾಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಸೈಕಾಲಜಿಸ್ಟ್ ಆಗಿರ್ಬೋದು, ಈ ರೀತಿಯಾದಂತ ಮಾನಸಿಕ ಆಸ್ಪತ್ರೆಗಳು ಹೆಚ್ಚಾಗೋದ್ರಲ್ಲಿ ಡೌಟೇ ಬೇಡ. ಯಾಕಂತಂದ್ರೆ ಈ ಜನರೇಷನ್ ಅಷ್ಟು ಫಾಸ್ಟ್ ಆಗಿದೆ. ಫೋನ್ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ. ಬಟ್ ಅಡಿಕ್ಟ್ ಆದ್ರೆ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗುತ್ತೆ. ಸೊ ಮಕ್ಕಳನ್ನ ನಾವೇ ತಿದ್ದಿ ತೀಡಿ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ಅಲ್ವಾ? ಹೌದು, ಭಯ ಪಡುವಂತ ವಿಷಯನೇ ಇದು. ತುಂಬಾ ಸೀರಿಯಸ್ ಆಗಿ ತಗೋಬೇಕು, ಕೇರ್ಲೆಸ್ ಮಾಡೋ ಹಾಗಿಲ್ಲ. ಮೊದಲು ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮಕ್ಕಳು ಮೊಬೈಲ್, ಟಿವಿ ಅಥವಾ ಯಾವುದೇ ತರದ ಸ್ಕ್ರೀನ್ಗಾದ್ರೂ ಯಾಕೆ ಅಷ್ಟೊಂದು ಬೇಗ ಅಡಿಕ್ಟ್ ಆಗ್ತಾರೆ ಮತ್ತೆ ಯಾಕೆ ಅವ್ರಿಗೆ ಅಷ್ಟೊಂದು ಖುಷಿ ಕೊಡುತ್ತೆ ಅಂತ ನೋಡೋದಾದ್ರೆ, ಯಾವುದೇ ಒಂದು ಮನುಷ್ಯನ ತಗೊಳ್ಳಿ, ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಅಲ್ಲಿ, ಮೆದುಳಿನಲ್ಲಿ ಉತ್ಪತ್ತಿಯಾಗುವಂತ ಕೆಮಿಕಲ್ಸ್ ಆಗಿರುತ್ತೆ. ಅದಕ್ಕೆ ನಾವು ಡೋಪಾಮಿನ್ ಸ್ಯಾಕ್ಟೋರಿನ್ ಅಂತ ಹೇಳಿ ಕರಿತೀವಿ. ಈ ಡೋಪಾಮಿನ್ ಸ್ಯಾಕ್ಟೋರಿನ್ ಯಾವುದೇ ಒಂದು ಖುಷಿಯಾದಂತ ಆಕ್ಟಿವಿಟಿ ಮಾಡಿದಾಗ ಉತ್ಪತ್ತಿ ಆಗುತ್ತೆ. ಹಾಗೇನೆ ಈ ಮೊಬೈಲ್ ಗಳಲ್ಲಿ ಕಲರ್ಫುಲ್ ವಿಡಿಯೋಸ್ ಇರೋದ್ರಿಂದ, ನಮ್ಮ ಸೆನ್ಸಸ್ ಗಳನ್ನ ಇನ್ವಾಲ್ವ್ ಮಾಡೋದ್ರಿಂದ, ನಮ್ಮಲ್ಲಿರುವಂತ ಭಾವನೆಗಳು ಹಾಗೂ ಎಮೋಷನ್ ನ ಜಾಗೃತಿ ಮಾಡೋದ್ರಿಂದ ನಾವು ಈಸಿಯಾಗಿ ಮೊಬೈಲ್ ಇಂದ ಖುಷಿ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಮಕ್ಕಳಿಗೆ ಇದು ಟೆಂಪರರಿನಾ ಅಥವಾ ಎಷ್ಟು ಟೈಮ್ ಇರುತ್ತೆ ಅನ್ನೋ ಪರಿಜ್ಞಾನ ಕೂಡ ಇರೋದಿಲ್ಲ. ಸೊ ಹೀಗಾಗಿ ಮಕ್ಕಳು ಇದರಲ್ಲಿ ತುಂಬಾ ಈಸಿಯಾಗಿ ಮುಳುಗೋಗ್ತಾರೆ. ಮತ್ತೆ ಎಷ್ಟೊಂದ್ ಸರಿ ನಾವು ಮೊಬೈಲ್ ಜೊತೆಗೆ ಬೇರೆ ಆಕ್ಟಿವಿಟೀಸ್ ಮಾಡಿಸ್ತಿರ್ತೀವಿ. ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸೋದಾಗಿರ್ಬೋದು, ಮಕ್ಕಳಿಂದ ಏನೇ ನಾವು ಕೆಲಸ ಮಾಡಿಸ್ಕೊಳ್ಬೇಕು ಅಂದ್ರೂ ಕೂಡ ಮೊಬೈಲ್ ನ ಮುಂದಿಡ್ತೀವಿ. ಈ ಮೊಬೈಲ್ ಮುಂದಿಟ್ರೆ ಸಾಕು, ಮಕ್ಕಳು ಹಠ ಮಾಡೋದಿಲ್ಲ, ಅಳೋದಿಲ್ಲ, ಏನ್ ಬೇಕೋ ಮಾಡ್ತಾರೆ, ಊಟ ಮಾಡ್ತಾರೆ, ಸ್ಕೂಲಿಗೆ ಹೋಗ್ತಾರೆ. ಓವರ್ ಆಲ್ ಆಗಿ ಮೊಬೈಲ್ ಮುಂದಿಟ್ರೆ ಮಕ್ಕಳು ಏನ್ ಬೇಕೋ ಮಾಡ್ತಾರೆ. ಮಕ್ಕಳಲ್ಲಿ ಇದರಿಂದ ಕಂಡೀಷನಿಂಗ್ ಆಗ್ತಾ ಹೋಗುತ್ತೆ. ಮಕ್ಕಳಿಗೆ ಗೊತ್ತಾಗದೆ ಇರೋ ರೀತಿನಲ್ಲಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈ ಮೊಬೈಲ್ ಮತ್ತೆ ಸ್ಕ್ರೀನ್ಸ್ ಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಮಕ್ಕಳು ಅಡಿಕ್ಟ್ ಆಗ್ತಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅದು ಗೊತ್ತಾಗಿ ನಾವು ಎಚ್ಚೆತ್ಕೊಳ್ಳೋಣ ಅನ್ನೋಷ್ಟ್ರಲ್ಲಿ ತುಂಬಾ ಟೈಮ್ ಆಲ್ರೆಡಿ ಕೈ ಮೀರಿ ಹೋಗ್ಬಿಟ್ಟಿರುತ್ತೆ. ನಿಮ್ಮ ಮಕ್ಕಳು ಇನ್ನು ಸಣ್ಣವರಿದ್ದಾರೆ ಅಂತ ಹೇಳಿದ್ರೆ ಈಗಲೇ ನೀವು ಎಚ್ಚೆತ್ಕೊಳ್ಳಿ. ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ಏನ್ ಮಾಡುದು ಅಂತ ಹೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ಅದಕ್ಕೂ ಕೂಡ ನಿಮ್ಗೆ ಪರಿಹಾರನ ತಿಳಿಸ್ಕೊಡ್ತೀನಿ. ಮೊಬೈಲ್ ಇಂದ ಏನೇನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ ನಿಮಗೆ ಗೊತ್ತಿದೆಯಾ? ದೈಹಿಕ ಆಗಿರ್ಬೋದು ಮತ್ತೆ ಮಾನಸಿಕ ಆಗಿರ್ಬೋದು ತುಂಬಾನೇ ಪ್ರಾಬ್ಲಮ್ಸ್ ಆಗುತ್ತೆ. ನಾವಿಲ್ಲಿ ದೈಹಿಕ ಸಮಸ್ಯೆಗಳ ಬಗ್ಗೆ ಮೊದಲು ಚರ್ಚೆ ಮಾಡೋಣ. ಮೊದಲಿಗೆ ಕಣ್ಣಿನ ಸಮಸ್ಯೆ ಆಗುತ್ತೆ. ಕಣ್ ಚುಚ್ಚದಂಗ ಆಗೋದು, ಕಣ್ಣು ನೋವು ಬರೋದು, ಕಣ್ಣಲ್ಲಿ ನೀರು ಸುರಿಯುವಂತದ್ದು, ಈ ಸಮಸ್ಯೆ ಎಲ್ಲ ಬಹಳ ಹೆಚ್ಚಾಗುತ್ತೆ. ಮತ್ತೊಂದು ತುಂಬಾನೇ ತಲೆನೋವುತ್ತೆ. ಟೀನೇಜ್ ಮಕ್ಕಳಿಗೆ ತುಂಬಾನೇ ಈ ಸಮಸ್ಯೆ ಬರುವಂತದ್ದು. ಹೆಚ್ಚಾಗಿ ಸ್ಕ್ರೀನ್ ಮೊಬೈಲ್ ನೋಡೋದ್ರಿಂದ ತಲೆನೋವು ಅನ್ನೋದು ಕಾಮನ್ ಆಗಿ ಬಂದೇ ಬರುತ್ತೆ. ಇದ್ರ ಜೊತೆಗೆ ಅವರ ಬಾಡಿ ಪೋಸ್ಚರ್ ಕೂಡ ಸ್ಟೇಬಲ್ ಆಗಿ ಇರೋದಿಲ್ಲ. ಸುಮಾರು ಜನಕ್ಕೆ ಬ್ಯಾಕ್ ಪೈನ್, ನೆಕ್ ಪೈನ್ ಎಲ್ಲ ಕಾಣಿಸ್ಕೊಳ್ತಿರತ್ತೆ. ಪೋಸ್ಚರ್ ರೇಟೆಡ್ ಸಮಸ್ಯೆಗಳು ಬರ್ತಿದೆ. ಮೊಬೈಲ್ ನ ಹತ್ತಿರದಿಂದ ನೋಡೋದ್ರಿಂದ ಪೋಸ್ಚರ್ ಪ್ರಾಬ್ಲಮ್ಸ್ ಕೂಡ ಕ್ರಿಯೇಟ್ ಆಗ್ತಿದೆ. ನಂತರ ಇದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಮಕ್ಕಳಿಗೆ ಬೊಜ್ಜು ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೊಬೈಲ್ಗೆ ಅಡಿಕ್ಷನ್ ಆಗಿರುವಂತದ್ದು. ಮೊಬೈಲ್ ಜಾಸ್ತಿ ಬಳಕೆ ಮಾಡೋದ್ರಿಂದ ಇದು ಒಂದ್ ಕಡೆ ಕಾರಣ ಆಗಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ನೋಡೋದಾದ್ರೆ, ಮಾನಸಿಕ ಆರೋಗ್ಯದಿಂದ ಬಳಲ್ತಿರೋ ಮಕ್ಕಳನ್ನ ನಾವು ಸುಮಾರು ನೋಡ್ಬೋದು. ಈ ರೀತಿ ಪ್ರಾಬ್ಲಮ್ಸ್ಗೆ ಡೈರೆಕ್ಟ್ ಪ್ರಾಬ್ಲಮ್ ಮಾಡೋದು ಮೊಬೈಲ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗೆ ಬಿಹೇವಿಯರ್ ಚೇಂಜಸ್ ಕೂಡ ಕಾಣುತ್ತೆ. ಮಕ್ಕಳು ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಆ ಚಿಕ್ಕ ವಯಸ್ಸಲ್ಲಿ ಆ ಮುಖದಲ್ಲಿ ಅಷ್ಟು ಕೋಪ ನೋಡೋದು ತುಂಬಾನೇ ಕಷ್ಟ ಆಗುತ್ತೆ. ಹಾಗೆ ಬಿಹೇವಿಯರ್ ಫ್ಲಕ್ಚುಯೇಷನ್ಸ್ ಕೂಡ ಆಗುತ್ತೆ. ಕೆಲವೊಮ್ಮೆ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ, ಇನ್ ಕೆಲವೊಮ್ಮೆ ಕೋಪ ಮಾಡ್ಕೊಳ್ತಾರೆ, ಇನ್ ಕೆಲವೊಮ್ಮೆ ಏನೋ ಒಂಥರ ಹಿರ್ಸು ಮುರ್ಸು ಮಾಡುವಂತದ್ದಾಗಿರ್ಬೋದು, ಹಠ ಮಾಡುವಂತದ್ದಾಗಿರ್ಬೋದು, ಇದೆಲ್ಲ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ಯಾರ ಜೊತೆನಲ್ಲೂ ಏನು ಮಾತಾಡದೆ ಕುತ್ಕೋಬಿಡೋದು, ಒಬ್ರೆ ಕುತ್ಕೋಬಿಡೋದು, ಲೋನ್ಲಿ ಫೀಲ್ ಮಾಡ್ಕೊಳ್ಳೋದು, ಈ ತರ ಎಲ್ಲ ಯಾಕಾಗುತ್ತೆ ಅಂದ್ರೆ ಅವರು ಹೊರಗಡೆ ಹೋಗಿ ಆಡೋದಿಲ್ಲ, ಮಕ್ಕಳ ಜೊತೆ ಬೆರೆಯೋದಿಲ್ಲ, ಸೋಷಿಯಲ್ ಸ್ಕಿಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ಯಾವ ರೀತಿ ಅವರು ಹೊರಗಡೆ ಕಮ್ಯುನಿಕೇಶನ್ ಮಾಡಬೇಕು, ಮತ್ತೆ ಬೇರೆಯವ್ರ ಜೊತೆ ಹೇಗೆ ನಾವು ಸಂಪರ್ಕವನ್ನ ಬೆಳೆಸ್ಕೋಬೇಕು, ಹೇಗೆ ಅವ್ರ ಜೊತೆ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅಥವಾ ಇದರಿಂದ ಮಕ್ಕಳು ಖಾಲಿತನ ಅನ್ನೋದು ಕ್ರಿಯೇಟ್ ಆಗ್ಬಿಡುತ್ತೆ. ಇದರಿಂದ ಮಕ್ಕಳು ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಎಷ್ಟೊಂದು ಅಧ್ಯಯನಗಳು ತೋರಿಸಿರುವಂತೆ
ಈ ಖಿನ್ನತೆ ಅನ್ನುವಂಥದ್ದು ಮುಂದೆ ಬರುವಂತ ದಿನಗಳಲ್ಲಿ ಈ ಸಾವಿಗೆ ಅತಿ ಮುಖ್ಯವಾದಂತ ಕಾರಣವಾಗಬಹುದು ಅಂತ ಕೂಡ ತೋರಿಸಿದೆ. ಸೊ ಹೀಗಾಗಿ ಪೇರೆಂಟ್ಸ್ ಆದವರು ಈಗಲೇ ಎಚ್ಚೆತ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್. ಮತ್ತೆ ಇದ್ರ ಜೊತೆಗೆ ತಗೊಂಡ್ರೆ ಇನ್ನು ನೀವು ಹಳ್ಳಿನಲ್ಲಿ ನೋಡಿದ್ರೆ 15 ತಿಂಗಳಿಗೆಲ್ಲ ಮಕ್ಕಳು ತೊದಲು ನುಡಿಗಳನ್ನ ಮಾತಾಡ್ತಿರ್ತಾರೆ. ಈ ಒಂದು ಲ್ಯಾಂಗ್ವೇಜ್ ಡಿಲೇ ಅನ್ನೋದು ಮೊಬೈಲ್ ಹೆಚ್ಚಾಗಿ ಬಳಸೋದ್ರಿಂದ ಆಗುವಂತ ತೊಂದರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮಕ್ಕಳು ಮೊಬೈಲ್ ನೋಡುವಾಗ ಯಾವ ಕಂಟೆಂಟ್ ಅನ್ನ ನೋಡ್ತಾರೆ ಅನ್ನೋದ್ರ ಮೇಲೆ ಅವರ ಆಕ್ಟಿವಿಟಿ ಕೂಡ ನಿರ್ಧಾರ ಆಗುತ್ತೆ. ADHD ಅಂತ ಕೇಳಿರ್ತೀರಾ ನೀವು, ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸೀಸ್ ಅಂತ ಕರೀತಾರೆ. ಈ ಒಂದು ಪ್ರಾಬ್ಲಮ್ ಕೂಡ ಮಕ್ಕಳಲ್ಲಿ ತುಂಬಾ ಹೆಚ್ಚಾಗ್ತಿದೆ. ಯಾಕಾಗ್ತಿದೆ ಅಂತಂದ್ರೆ ಮೊಬೈಲ್ ಸ್ಕ್ರೀನ್ ಟೈಮ್ ನ ಹೆಚ್ಚಾಗಿ ನೋಡ್ಸೋದ್ರಿಂದ ಮಕ್ಕಳಿಗೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಅದ್ರ ಜೊತೆಗೆ ಲರ್ನಿಂಗ್ ಡಿಸಬಿಲಿಟಿ ಕೂಡ ಆಗಿರ್ಬೋದು. ಈಗಿನ ಟೈಮಲ್ಲಂತೂ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಟ್ಬಿಡ್ತಾರೆ. ಅವ್ರು ಏನ್ ನೋಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮಗು ಏನ್ ಮಾಡುತ್ತೆ ಅಂದ್ರೆ ಸ್ಕ್ರೋಲ್ ಮಾಡ್ತಾ ಇರುತ್ತೆ, ಬಟ್ ಅದು ನಿದ್ದೆನಲ್ಲಿ ಕೂಡ ಸ್ಕ್ರೋಲ್ ಮಾಡ್ತಾನೆ ಇರುತ್ತೆ. ಅಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿರುತ್ತೆ ಮಗು, ಮತ್ತೆ ಅಷ್ಟು ತಲೆಗೆ ಹಚ್ಕೊಂಡಿರುತ್ತೆ. ಇದು ಎಷ್ಟು ಡೇಂಜರ್ ಅಂತ ನಿಮಗೆ ಗೊತ್ತಿದೆಯಾ? ಮಗುವಿನ ಬೆಳವಣಿಗೆಗೆ ತುಂಬಾನೇ ಎಫೆಕ್ಟ್ ಮಾಡುತ್ತೆ. ಇದರಿಂದ ಮಕ್ಕಳ ಏಕಾಗ್ರತೆ ಕಡಿಮೆ ಆಗುತ್ತೆ, ಮೆಮೊರಿ ಪವರ್ ಅನ್ನೋದು ಕಡಿಮೆ ಆಗುತ್ತೆ, ಫೋಕಸ್ ಇರೋದಿಲ್ಲ, ಕ್ರಿಯೇಟ್ ಆಗಿ ಥಿಂಕ್ ಮಾಡೋದಾಗಿರ್ಬೋದು, ಯಾವ್ದಾದ್ರು ಪ್ರಾಬ್ಲಮ್ ಅಂದ್ರೆ ತಾನೇ ಸಾಲ್ವ್ ಮಾಡ್ಕೊಳ್ಳೋದಾಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಇದು ಯಾವ್ದು ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಗು ಸ್ಕ್ರೋಲಿಂಗ್ ಮಾಡ್ತಾನೆ ಇರೋದ್ರಿಂದ ಬ್ರೈನ್ಗೆ ಕೆಲಸ ಕೊಡೋದಿಲ್ಲ. ಮೊಬೈಲ್ ಅಲ್ಲಿ ಕಾಣುತ್ತೋ ವಿಜುವಲ್ ಅದನ್ನ ನೋಡಿ ಎಂಜಾಯ್ ಮಾಡುತ್ತೆ ಬಿಟ್ರೆ ಇದರಿಂದ ಪ್ರಾಬ್ಲಮ್ ಬರುತ್ತೆ ಹೊರತು ಬೇರೆ ತರದ ಏನು ಯೂಸ್ಫುಲ್ಸ್ ಆಗೋದಿಲ್ಲ. ಮಕ್ಕಳಿಗೆ ಏಕಾಗ್ರತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಮೊಬೈಲ್ ನೋಡೋದ್ರಿಂದ ಏಕಾಗ್ರತೆ ಅನ್ನೋದು ಮೊಬೈಲೇ ಕಿತ್ಕೊಂಡ್ಬಿಡುತ್ತೆ. ಇದರಿಂದ ಮಕ್ಕಳು ಕಲಿಕೆನಲ್ಲಿ ಹಿಂದುಳಿತಾರೆ. ಹೀಗಾಗ್ಲೇ ನಾನು ನಿಮ್ಗೆ ಹೇಳಿದ್ದೆ, ಬ್ರೈನ್ಗೆ ನಾವು ಕೆಲಸನ ಕೊಡಬೇಕಾಗುತ್ತೆ, ಆಕ್ಟಿವಿಟೀಸ್ ಮಾಡಿಸ್ಬೇಕಾಗುತ್ತೆ. ಎಷ್ಟೊಂದು ಗೇಮ್ ಇತ್ತು ಹಳೆ ಕಾಲದಲ್ಲಿ. ಮಕ್ಕಳು ಎಷ್ಟು ಆಟಗಳನ್ನ ಆಡ್ತಿದ್ರು. ಈಗ ಕೇಳೋದೇ ಬೇಡ, ಫೋನ್ ಒಂದು ಇದ್ಬಿಟ್ರೆ ಸಾಕು, ತಂದೆ ತಾಯಿ ಫ್ರೆಂಡ್ಸು ನೇಬರ್ಸು ಯಾರು ಬೇಡ, ಫೋನ್ ಜೊತೆನೆ ಜೀವನವನ್ನ ಕಳೆದು ಬಿಡ್ತಾರೆ. ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ. ಇದರಿಂದ ಕಲಿಕೆಗೆ ಜಾಗನೇ ಇರೋದಿಲ್ಲ. ಹೊಸದಾಗಿ ಏನಾದ್ರು ಕಲಿಬೇಕಂದ್ರೂ ಆಗೋದಿಲ್ಲ. ಯಾಕೆ ಅಂದ್ರೆ ಫೋಕಸ್ ಎಲ್ಲ ಫೋನ್ ಮೇಲೆ ಇರುತ್ತೆ. ಇನ್ನೇನು ಹೊಸದಾಗಿ ಕಲಿತಾರೆ ಅವರು, ನೀವೇ ಹೇಳಿ. ಫೋನ್ ನಮ್ಮ ಜೀವನದ ಭಾಗ ಆಗಿರ್ಬೇಕಷ್ಟೇ, ಫೋನೇ ನಮ್ಮ ಜೀವನ ಆಗಬಾರ್ದು. ಈ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಮಕ್ಕಳ ಫ್ಯೂಚರ್ ತುಂಬಾನೇ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆಸ್ಟ್ ಸ್ಕೂಲು, ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಫೇಮಸ್ ಸ್ಕೂಲ್ಗೆ ಸೇರಿಸ್ತೀರಾ, ಮತ್ತೆ ಬೆಸ್ಟ್ ಟೀಚರ್ನ ನೀವು ಕೊಡ್ತೀರಾ. ಹಾಗೆ ಒಳ್ಳೆ ಊಟನೇ ಕೊಡಬೇಕು, 4 ಜನದ ಮುಂದೆ ನನ್ನ ಮಗ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತೀರಾ. ಇದೆಲ್ಲ ಅವರ ಬಾಲ್ಯವನ್ನ ಉಜ್ವಲ ಮಾಡ್ಲಿಕ್ಕೋಸ್ಕರ ಅಲ್ವಾ? ಎಲ್ಲಿವರೆಗೂ ಮನಸ್ಸಿನ ಆರೋಗ್ಯ ಸರಿ ಹೋಗ್ದಲೇ ಇರುತ್ತೋ ಅಲ್ಲಿವರೆಗೂ ನೀವು ಏನೇ ಮಾಡಿದ್ರು ಅದು ವ್ಯರ್ಥ ಪ್ರಯತ್ನನೇ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಮಗೆ ಅಡಿಪಾಯ ಅನ್ನೋದು ಕರೆಕ್ಟ್ ಆಗಿರಬೇಕು. ಅಡಿಪಾಯ ಕರೆಕ್ಟ್ ಆಗಿದ್ರೇನೆ ಮನೆ ಚೆನ್ನಾಗಿ ಬರೋದು. ಇಲ್ಲಾಂದ್ರೆ ನೀವು ಎಷ್ಟೇ ಸುಂದರವಾಗಿ ನಿರ್ಮಾಣ ಮಾಡಿದ್ರು ಕೂಡ ಅದು ವ್ಯರ್ಥ ಅಂತಾನೆ ಅರ್ಥ. ಅದು ಯಾವತ್ತೂ ಕೂಡ ಸ್ಟೇಬಲ್ ಆಗಿ ಇರೋದಿಲ್ಲ. ಒಂದಲ್ಲ ಒಂದ್ ದಿನ ಅದು ಬಿದ್ದು ಹೋಗೇ ಹೋಗುತ್ತೆ. ಅವರ ಮಾನಸಿಕ ಆರೋಗ್ಯ ಸರಿಯಾದ ಸ್ಥಿತಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವರು ಖುಷಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಹಾಗೆ ಅವರು ಪ್ರೀತಿಯಿಂದ ಇರ್ತಾರೆ ಅಂತ ಹೇಳಿಕ್ಕೆ ಯಾವುದೇ ರೀತಿಯಂತ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳೋದು ಒಂದೇ, ಎಚ್ಚೆತ್ಕೊಳ್ಳೋ ಟೈಮ್ ಬಂದಾಗ ನೀವು ಎಚ್ಚೆತ್ಕೋಬೇಕು. ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯನೇ ನಾವೇ ಕೈಯಾರೆ ಹಾಳು ಮಾಡೋ ಹಾಗಿರುತ್ತೆ. ಫೋನ್ ಕೊಡ್ಲೇಬಾರ್ದು ಅಂತ ಹೇಳೋದಿಲ್ಲ. ಫೋನ್ ಯಾವ ರೀತಿನಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಮಕ್ಕಳು ಏನನ್ನ ನೋಡ್ತಿದ್ದಾರೆ, ಮಕ್ಕಳು ಸರಿಯಾದ ರೀತಿನಲ್ಲಿ ಬೆಳೀತಿದ್ದಾರೆ ಅಥವಾ ಅವರ ಬಿಹೇವಿಯರ್ ಅಲ್ಲಿ ಏನಾದರೂ ಬದಲಾವಣೆಗಳಿದೆಯಾ, ಅವ್ರ ಫ್ರೆಂಡ್ಸ್ ಜೊತೆ ಹೇಗೆ ನಡ್ಕೊಳ್ತಿದ್ದಾರೆ, ಸುತ್ತಮುತ್ತ ಇರುವಂಥ ಜನರ ಜೊತೆ ಹೇಗಿದ್ದಾರೆ, ಅಥವಾ ಫೋನಲ್ಲೇ ಮುಳುಗಿರ್ತಾರ, ಏನೇನು ಮಾಡ್ತಿದ್ದಾರೆ, ಏನೇನು ಆಕ್ಟಿವಿಟೀಸ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ, ಪ್ರತಿ ಒಂದನ್ನು ನೀವು ಇಂಚಾಗಿ ಕಂಡುಹಿಡಿಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮಕ್ಕಳು ಅಡಿಕ್ಟ್ ಆದರೆ ಅದರಿಂದ ಅವ್ರನ್ನ ಹೊರಗಡೆ ಹೇಗೆ ತಗೊಂಡು ಬರೋದು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದನ್ನು ಎಲ್ಲ ಪೇರೆಂಟ್ಸ್ಗೂ ನೀವು ಶೇರ್ ಮಾಡಲೇಬೇಕು, ಎಲ್ಲರೂ ಎಚ್ಚೆತ್ಕೊಳ್ಳೇಬೇಕು. ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.